ಎಲ್ರಿಗೂ ಡೇ 1 ಕ್ಲಾಸ್ನಲ್ಲಿ ನಾವು ASDF ಸ್ಪೇಸ್ ಸೆಮಿಕೊಲನ್ LK Jನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ವಿ. ಇವತ್ತು ಡೇ 2 ಕ್ಲಾಸ್ನಲ್ಲಿ ಅಂದರೆ ಕಂಟಿನ್ಯೂ ಪಾರ್ಟ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ವರ್ಡ್ನ ಓಪನ್ ಮಾಡ್ಕೊಳ್ಳಿ. ವರ್ಡ್ ಓಪನ್ ಆದಮೇಲೆ ಸೈಜಿಗೆ ಬರ್ರಿ. ಸೈಜಲ್ಲಿ ಇಲ್ಲಿ ಸ್ಮಾಲ್ ಬಟನ್ ಕಾಣಿಸ್ತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ 14 or 16 ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೈಜು ಸೆಲೆಕ್ಟ್ ಆದಮೇಲೆ ಇವಾಗ ಕೀಬೋರ್ಡಿಗೆ ಬರ್ರಿ. ಕೀಬೋರ್ಡಲ್ಲಿ ಪೊಸಿಷನ್ ಬಂದುಬಿಟ್ಟು ASDF ಸ್ಪೇಸ್ ಸೆಮಿಕೊಲನ್ LKJ ಸ್ಪೇಸ್ ಈ ರೀತಿಯಾಗಿ ಸರಿಯಾಗಿ ಎರಡೂ ಕೈಗಳನ್ನ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಆದಮೇಲೆ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಅಂದರೆ ಫಸ್ಟ್ ಕಾನ್ಸೆಪ್ಟ್ನ ASDF ಸ್ಪೇಸ್ ಸೆಮಿಕೊಲನ್ LKJನ ಪ್ರಾಕ್ಟೀಸ್ ಮಾಡಿದ್ವಿ. ಅದೇ ರೀತಿ ಇವಾಗ ಸೆಕೆಂಡ್ ಕಾನ್ಸೆಪ್ಟ್ ಬಂದು ASDFG ಸ್ಪೇಸ್ ಸೆಮಿಕೊಲನ್ LKJHನ ನೋಡೋಣ. ಸೊ ಕೀಬೋರ್ಡಲ್ಲಿ ನೀವು ಪೊಸಿಷನ್ ಸೇಮ್ ಇಟ್ಕೊಂಡಿರ್ತೀರ, ASDF ಸ್ಪೇಸ್ ಸೆಮಿಕೊಲನ್ LKJನ. ಸೊ ಆಪ್ರೇಟ್ ಮಾಡುವಾಗ ಫಸ್ಟು ಲೆಫ್ಟ್ ಹ್ಯಾಂಡಲ್ಲಿ ASDF ಇದೇ ಫಿಂಗರಿಂದ ಅಂದರೆ ನೀವು ಎಫ್ನ ಯಾವ ಫಿಂಗರಲ್ಲಿ ಪ್ರೆಸ್ ಮಾಡ್ತಿರಲ್ಲ ಅದೇ ಫಿಂಗರಿಂದ ಜಿನ ಪ್ರೆಸ್ ಮಾಡಬೇಕು. ಜಿ ಪ್ರೆಸ್ ಆದಮೇಲೆ ರಿಟರ್ನ್ ಬ್ಯಾಕು ಎಫ್ ಪೊಸಿಷನಿಗೆ ಏನು ಮಾಡಬೇಕು ಅಂದರೆ ಬರಬೇಕು. ಎಫ್ ಪೊಸಿಷನ್ ಬಂದ ಆದಮೇಲೆ ನಿಮ್ಮ ಹೆಬ್ಬೆರಳಲ್ಲಿ ಸ್ಪೇಸ್ನ ಕೊಡಿ. ಸ್ಪೇಸ್ ಆದಮೇಲೆ ರೈಟ್ ಹ್ಯಾಂಡಿಂದ ಸೆಮಿಕೊಲನ್ LKJ ಈಗ ಈ ಫಿಂಗರ್ ಅಂದರೆ ಜೆನ ಯಾವ ಫಿಂಗರಿಂದ ಪ್ರೆಸ್ ಮಾಡಿರ್ತೀರಲ್ಲ ಅದೇ ಫಿಂಗರಿಂದನೇ Hನ ಪ್ರೆಸ್ ಮಾಡಿ. H ಪ್ರೆಸ್ ಆದಮೇಲೆ ಅಗೇನ್ ರಿಟರ್ನ್ ಬ್ಯಾಕ್ ಅಂದರೆ ಜೆ ಏನು ಕೀ ಇದೆಯಲ್ಲ ಅದೇ ಫಿಂಗರ್ಗೆ ಬರಬೇಕು, ಅದೇ ಕೀ ಮೇಲೆ ಪೊಸಿಷನ್ ಬರಬೇಕು. ಸೊ ಪೊಸಿಷನ್ ಬಂದ ಆದಮೇಲೆ ಸ್ಪೇಸ್ ಕೊಡಬೇಕು. ಮೀನ್ಸ್ ASDF ಎಫ್ನ ಯಾವ ಫಿಂಗರಿಂದ ಪ್ರೆಸ್ ಮಾಡಿರ್ತೀರಲ್ಲ ಅದೇ ಫಿಂಗರಿಂದ ಜಿ ಕೊಡ್ತೀರಾ. ಜಿ ಪ್ರೆಸ್ ಆದಮೇಲೆ ರಿಟರ್ನ್ ಬ್ಯಾಕ್ ಎಫಿಗೆ ಬರ್ತೀರಾ. ಎಫಿಗೆ ಬಂದು ಸ್ಪೇಸ್ ಕೊಡಬೇಕು. ಸ್ಪೇಸ್ ಆದಮೇಲೆ ರೈಟ್ ಹ್ಯಾಂಡಿಂದ ಸೆಮಿಕೊಲನ್ LKJ ಜೆನ ಯಾವ ಫಿಂಗರಿಂದ ಪ್ರೆಸ್ ಮಾಡಿರ್ತೀರಲ್ಲ ಅದೇ ಫಿಂಗರಿಂದ Hನ ಪ್ರೆಸ್ ಮಾಡಬೇಕು. H ಪ್ರೆಸ್ ಆದಮೇಲೆ ಅಗೇನ್ ರಿಟರ್ನ್ ಬ್ಯಾಕ್ ಜೆಗೆ ಬರ್ತೀರಾ. ಜೆ ಆದಮೇಲೆ ಸ್ಪೇಸ್ ಕೊಡ್ತೀರಾ. ಸೊ ಈಗ ಹಾಗೆ ನಾನು ರಿಪೀಟೆಡಾಗಿ ಹೇಳ್ತಾ ಇದ್ದೀನಿ, ASDFG ಸ್ಪೇಸ್ ಸೆಮಿಕೊಲನ್ LKJH ಅಗೇನ್ ರಿಟರ್ನ್ ಬ್ಯಾಕ್ ಜೆ ಬಂದು ಸ್ಪೇಸ್ ಕೊಡಬೇಕು. ಸೊ ಇದೇ ಥರನೇ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕಂಟಿನ್ಯೂ ಆಗಿ 2 ಇಂದ 3 ಪೇಜಸ್ವರೆಗೂ ಟೈಪ್ ರಿಪೀಟೆಡಾಗಿ ಇದ್ದೇ ಏನು ಮಾಡಬೇಕು ಅಂತಂದರೆ ಟೈಪ್ ಮಾಡ್ತಾ ಹೋಗಬೇಕು. ಸೊ ಎಲ್ಲಿವರೆಗೂ ಅಂತ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು, ನಾನು ಕರೆಕ್ಟಾಗಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೈಪ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಯಾವಾಗ ಕಾನ್ಫಿಡೆಂಟ್ ಬರುತ್ತಲ್ಲ, ಓಕೆ ನಾನು ಕರೆಕ್ಟಾಗಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿಗೆ ಏನು ಮಾಡಿರಿ ಅಂತ ಹೇಳಿದರೆ ಸ್ಟಾಪ್ ಮಾಡಿರಿ. ಬಟ್ ಇದರಲ್ಲಿ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಕೀಬೋರ್ಡ್ನ ನೋಡಬಾರ್ದು. ಸೊ ಮಾನಿಟರ್ ನೋಡ್ಕೊಳ್ತಾನೆ ಏನು ಮಾಡಬೇಕು ಅಂತಂದರೆ ಆಪ್ರೇಟ್ ಮಾಡ್ತಾ ಹೋಗಬೇಕು. ಸೊ ನೀವು ಕೀಬೋರ್ಡ್ ನೋಡ್ಕೊಂಡು ಆಪ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಟೈಪಿಂಗ್ ಪ್ರಾಕ್ಟೀಸ್ ಮಾಡೋದು ವೇಸ್ಟ್ ಅಂತ ಅರ್ಥ. ಹಾಗಾಗಿ ಆದಷ್ಟು ಏನು ಪ್ರಾಕ್ಟೀಸ್ ಮಾಡುವಾಗಲೇ ಏನು ಮಾಡಿರಿ ಅಂತ ಹೇಳಿದ್ರೆ ಕೀಬೋರ್ಡ್ ನೋಡ್ಕೊಳ್ಳಿಲ್ದಂಗೆ ಮಾನಿಟರ್ ನೋಡ್ಕೊಳ್ತಾ ಪ್ರಾಕ್ಟೀಸ್ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ರಿ. ಸೊ ಅವಾಗ ಏನಾಗ್ತೀರಾ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗ್ತೀರಾ. ಸೊ ನೀವು ಒಂದು ಕಾನ್ಸೆಪ್ಟನ್ನ ಪರ್ಫೆಕ್ಟ್ ಆಗದೇನೆ ಯಾವುದೇ ಕಾರಣಕ್ಕೂ ಸೆಕೆಂಡ್ ಕಾನ್ಸೆಪ್ಟಿಗೆ ಮೂವ್ ಆಗಬೇಡ್ರಿ. ಫಸ್ಟ್ ಅಂತ ಹೇಳಿದ್ರೆ ನಾನು ಡೇ 1 ಕ್ಲಾಸ್ನಲ್ಲಿ ನಿಮ್ಗೆ ಏನು ಹೇಳ್ಕೊಟ್ಟಿದ್ದೀನಲ್ಲ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಕರೆಕ್ಟಾಗಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅನಿಸಿದ ಮೇಲೆ ಸೆಕೆಂಡ್ ಕಾನ್ಸೆಪ್ಟಿಗೆ ಮೂವ್ ಆಗಿ. ಸೆಕೆಂಡ್ ಕಾನ್ಸೆಪ್ಟ್ನು ಕೂಡ ಏನು ಮಾಡಿರಿ ಅಂತಂದರೆ ಅದೇ ಥರನೇ 2 ರಿಂದ 3 ಪೇಜ್ನ ರಿಪೀಟೆಡಾಗಿ ಏನು ಮಾಡಿರಿ ಅಂತಂದರೆ ಪ್ರಾಕ್ಟೀಸ್ ಮಾಡಿ. ರಿಪೀಟೆಡಾಗಿ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅಂದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಮೂವ್ ಆಗಿ. ಸೊ ನಾನು ಇವಾಗ ನಿಮಗೆ ನೆಕ್ಸ್ಟ್ ಅಂದರೆ ಥರ್ಡ್ ಕಾನ್ಸೆಪ್ಟ್ನ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ಥರ್ಡ್ ಕಾನ್ಸೆಪ್ಟ್ ಬಂದು ಸೊ ನಿಮಗೆ QA ಸ್ಪೇಸ್ P ಕೋಲನ್ ಅಂತ ಹೇಳ್ಬಿಟ್ಟು QA ಸ್ಪೇಸ್ P ಕೋಲನ್ ಅಂತ ಹೇಳ್ಬಿಟ್ಟು ಸೊ ಇದು ಪೊಸಿಷನ್ ಬಂದು ಸೇಮ್ ಇರುತ್ತೆ ನಿಮಗೆ. ಸೊ ASDF ಸ್ಪೇಸ್ ಸೆಮಿಕೊಲನ್ LKJ
ಸೊ ಇದೇ ಥರನೇ ಪೊಸಿಷನ್ ಇಟ್ಕೋಬೇಕು. ಸೊ ಪೊಸಿಷನ್ ಇಟ್ಕೊಂಡು ಆದಮೇಲೆ ನಿಮಗೆ ಲಾಸ್ಟ್ ಒನ್ ಫಿಂಗರ್ ಏನಿದೆಯಲ್ಲ, ಸೊ ಲೆಫ್ಟ್ ಹ್ಯಾಂಡಲ್ಲಿ ಲಾಸ್ಟ್ ಒನ್ ಫಿಂಗರು, ಅದಾದಮೇಲೆ ರೈಟ್ ಹ್ಯಾಂಡಲ್ಲಿ ಲಾಸ್ಟ್ ಒನ್ ಫಿಂಗರು. ಸೊ ಇವೆರಡು ಫಿಂಗರ್ ಮಾತ್ರ ಏನು ಮಾಡುತ್ತೆ ಅಂತ ಹೇಳಿದ್ರೆ ವರ್ಕ್ ಮಾಡುತ್ತೆ. ರಿಮೈನಿಂಗ್ ಇರುವಂಥ ಈ 3 ಫಿಂಗರ್ಸ್ ಕೂಡ ಏನಾಗಿರುತ್ತೆ ಅಂತಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಒಂದು ಫಿಂಗರ್ ಕೂಡ ಏನಾಗಬಾರ್ದು ಅಂದರೆ ಮೂವ್ ಆಗಬಾರ್ದು. ಸೊ ಇವಾಗ ಫಸ್ಟ್ ಬಂದು ಏನಪ್ಪ ಅಂತ ಹೇಳಿದ್ರೆ QA, ಅದಾದಮೇಲೆ ತಮ್ಮಿಂದ ಸ್ಪೇಸ್ ಕೊಡಬೇಕು. ಅದಾದಮೇಲೆ ನಿಮಗೆ ರೈಟ್ ಹ್ಯಾಂಡಿಗೆ ಬಂದುಬಿಟ್ಟು P ಕೋಲನ್ ನೆಕ್ಸ್ಟು ಸ್ಪೇಸ್. ಅದೇ ಥರನೇ ಅಗೇನ್ ಲೆಫ್ಟ್ ಹ್ಯಾಂಡಲ್ಲಿ ಫಸ್ಟು Q ಪ್ರೆಸ್ ಮಾಡ್ತೀರಾ, ಅದಾದಮೇಲೆ A ಸ್ಪೇಸ್, ಆಮೇಲೆ ರೈಟ್ ಹ್ಯಾಂಡಲ್ಲಿ P ಸೆಮಿಕೋಲನ್ ಸ್ಪೇಸ್. ಇದೇ ಥರನೇ ಈಗ ನೋಡಿ ನಾನು ಯಾವ ಥರ ನೀಟಾಗಿ ಮಾಡ್ತಿದ್ದೀನಲ್ಲ, QA ಸ್ಪೇಸ್ P ಕೋಲನ್ ಸ್ಪೇಸ್. ಈ 3 ಫಿಂಗರ್ಸು ಕೂಡ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಕೂಡ ಮೂವ್ ಆಗಬಾರ್ದು, ಕಾನ್ಸ್ಟೆಂಟ್ ಆಗಿರಬೇಕು. ಸೊ ಲಾಸ್ಟ್ ಒನ್ ಫಿಂಗರ್ ಮಾತ್ರ ಏನಾಗಬೇಕು, QA ಸ್ಪೇಸ್ P ಕೋಲನ್ ಸ್ಪೇಸ್, QA ಸ್ಪೇಸ್ P ಕೋಲನ್ ಸ್ಪೇಸ್. ಇದೇ ಥರನೇ ಏನು ಮಾಡಿರಿ ಅಂತ ಹೇಳಿದ್ರೆ, ಸೊ ನೀವು ಪರ್ಫೆಕ್ಟ್ ಆಗೋವರೆಗೂ ಏನು ಮಾಡಿರಿ ಅಂತ ಹೇಳಿದ್ರೆ ಕಂಟಿನ್ಯೂ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ.